ರಾಜಕೀಯದಲ್ಲಿ ಒಂದೇ ಒಂದು ಕೂಗು ಕೇಳಿ ಬರ್ತಾ ಇತ್ತು, ಅದು ಕುರ್ಚಿ ಕಾಳಗ. ಯಾವಾಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪುತ್ತೆ, ಈ ಸಿಎಂ ಹುದ್ದೆ ಅನ್ನೋದೇನಿದೆ ಅದು ಬದಲಾವಣೆ ಆಗತ್ತಾ? ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹುದ್ದೆಯನ್ನ ಬಿಟ್ಕೊಡ್ತಾರಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಆದ್ರೆ ಯಾವಾಗ ಆಗ್ತಾರೆ? ಈ ರೀತಿಯಾದಂತಹ ಕೂಗುಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಕ್ಲೈಮ್ಯಾಕ್ಸ್ ಇನ್ನೇನ್ ಬಂದೇ ಬಿಡ್ತು, ನೆಕ್ಸ್ಟ್ ವಾರ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ಸಂದರ್ಭ ಕೂಡ ಇದೀಗ ಬಂದಿದೆ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಕುರ್ಚಿ ಕಾಳಗ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಶೀಘ್ರದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಗರಿಗೆದರಿದೆ ಅಧಿಕಾರ ಹಂಚಿಕೆ ಹಾಗೂ ಪುನರ್ರಚನೆ ಪ್ರಯತ್ನಗಳು. ದೆಹಲಿ ನಾಯಕರ ಭೇಟಿಗೆ ಒಂದಷ್ಟು ಶಾಸಕರು ಸಚಿವರು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಡಿಸಿಎಂ ಸಚಿವರ ಜೊತೆ ಸಭೆಯನ್ನ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಸಂಪುಟ ವಿಸ್ತರಣೆ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಾಳೆ ಹೈಕಮಾಂಡ್ ಮಾತ್ರ ಭೇಟಿಗೆ ಕರೆದಿರುವಂತದ್ದು. ಹಾಗಾಗಿ ಕುತೂಹಲವನ್ನ ಮೂಡಿಸ್ತಾ ಇದೆ ಹೈಕಮಾಂಡ್ ನಾಯಕರ ಭೇಟಿ ಈ ಒಂದು ಸಂದರ್ಭದಲ್ಲಿ. ಯಾಕಂತ ಅಂದ್ರೆ ಏನಾಗತ್ತೆ, ಏನಾಗಬಹುದು ಅನ್ನುವಂತಹ ಕುತೂಹಲ ಈ ಒಂದು ಸಂದರ್ಭದಲ್ಲಿದೆ. ಮೊನ್ನೆ ತಾನೇ ತುಮಕೂರಿನಲ್ಲಿ 3 ವರ್ಷ ತುಂಬಿದ್ರಿಂದ ಸಾಧನಾ ಸಮಾವೇಶವನ್ನ ಕೂಡ ಮಾಡ್ತು. ಸಾಧನಾ ಸಮಾವೇಶವನ್ನ ಮಾಡಿದ ತಕ್ಷಣ 2.5 ವರ್ಷ ಆದ್ಮೇಲೆ ಚೇಂಜ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆಗ್ಲಿಲ್ಲ, 3 ವರ್ಷ ತುಂಬಿತು. ಈ ಒಂದು ಸಂದರ್ಭದಲ್ಲಾದ್ರೂ ಚೇಂಜ್ ಆಗತ್ತಾ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಲವೊಂದಷ್ಟು ರೀತಿಯಾದಂತ ಕ್ರಾಂತಿ ಆಗುವ ಹೇಳಿಕೆಗಳು ಕೂಡ ಕೊಡ್ಕೊಳ್ತಾ ಬಂದಿದೆ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿ, ಇದೆಲ್ಲದರ ನಡುವೆ ಇದೀಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತದ್ದು ಕುರ್ಚಿ ಕಾಳಗ. ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಇಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವ್ ಕೊಟ್ಟಂತ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಿದ್ದಾರೆ. ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಸಂಪುಟ ವಿಸ್ತರಣೆ ಆಗುತ್ತೋ ಗೊತ್ತಿಲ್ಲ. ಯಾವ್ದಕ್ಕಾಗಿ ಹೋಗ್ತಿದ್ದಾರೆ, ಯಾವ್ದಕ್ಕಾಗಿ ಬುಲಾವ್ ಕೊಟ್ಟಿರೋದು ನಾಳೆ ಗೊತ್ತಾಗುವಂಥದ್ದು. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈಗಾಗಲೇ ಕುರ್ಚಿ ಕಾಳಗ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟ ಬೆನ್ನಲ್ಲೇ ನಾಳೆ ದೆಹಲಿಗೆ ಇಬ್ರೂ ಕೂಡ ಹೋಗ್ತಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಇಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಾ ಇರುವಂತದ್ದು. ಯಾವ ವಿಚಾರಕ್ಕಾಗಿ ಹೋಗ್ತಿದ್ದಾರೆ? ಒಂದ್ ಕಡೆನಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು, ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ಆ ರೀತಿಯಾದಂತಹ ಕೂಗುಗಳು ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆನಲ್ಲಿ ಕುರ್ಚಿ ಕಾಳಗ, ಅದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇವೆರಡು ವಿಚಾರದಲ್ಲಿ ಯಾವ ವಿಚಾರದ ಬಗ್ಗೆ ಹೈಕಮಾಂಡ್ ಮಾತುಕತೆಯನ್ನ ನಡೆಸ್ತಾರೆ ಗೊತ್ತಿಲ್ಲ. ಇತ್ತೀಚೆಗೆ ಕೇಳಿ ಬರ್ತಾ ಇದ್ದಂತಹ ಒಂದೇ ಒಂದು ಕೂಗೇನಂತ ಅಂದ್ರೆ ಚೇಂಜಸ್ ಆಗಬೇಕು, ಆದ್ರೆ ಹೈಕಮಾಂಡ್ ಮೌನವನ್ನ ತಾಳಿದೆ. ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ, ತನ್ನ ನಿಲುವೇನು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿದೆ. ಮತ್ತೊಂದ್ ಕಡೆನಲ್ಲಿ ಇತ್ತೀಚೆಗಾದಂತಹ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳು ಕೂಡ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ, ನಾನೆಲ್ಲೂ ಕೂಡ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ನಾನು ಸಿಎಂ ಆಗ್ಬೇಕು ಅಂತ. ಆದ್ರೆ ಒಳಗೊಳಗೆ ಬಣ ರಾಜಕೀಯ ಅನ್ನೋದು ಆಗ್ತಾನೆ ಇತ್ತು. ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇರಲಿಲ್ಲ, ಮೌನವನ್ನ ತಾಳಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಮಾತನಾಡ್ತಿರ್ಲಿಲ್ಲ. ಒಂದ್ ಕಡೆನಲ್ಲಿ ಎಲೆಕ್ಷನ್ಗಳಿತ್ತು, ಪಂಚರಾಜ್ಯ ಎಲೆಕ್ಷನ್ ಇತ್ತು, ಬೈ ಎಲೆಕ್ಷನ್ ಇತ್ತು. ಅದೆಲ್ಲವೂ ಆಗ್ಲಿ ಆದ್ಮೇಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಅಂತ ಹೇಳಿತ್ತು. ಇದೀಗ ಎಲ್ಲವೂ ಕೂಡ ಮುಗ್ದಿದೆ. ಹಾಗಾಗಿ ಈ ವಾರ ಕ್ಲೈಮ್ಯಾಕ್ಸ್, ಇದಕ್ಕೊಂದು ತೆರೆ ಬೀಳುತ್ತೆ ಅನ್ನುವಂಥ ಚರ್ಚೆ ಹಿಂದಿನ ವಾರವೇ ಆಗಿತ್ತು. ಇದೀಗ ಆ ವಾರ ಬಂದಿರುವಂಥದ್ದು. ಹಾಗಾಗಿ ಚೇಂಜಸ್ ಆಗತ್ತಾ ರಾಜ್ಯ ರಾಜಕಾರಣದಲ್ಲಿ? ಯಾಕಾಗಿ ಹೈಕಮಾಂಡ್ ನಾಯಕರು ಇಬ್ರನ್ನು ಕೂಡ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಇದೀಗ ನಾಳೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಗೊತ್ತಿಲ್ಲ.
ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರಾ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾರಾ? ಯಾವ ವಿಚಾರಕ್ಕೆ ತೆರೆ ಬೀಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು.